ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈಗ ಮುಂಬರುವ 2025ನೇ ವರ್ಷದಲ್ಲಿ ಯಾವ ರಾಶಿಯವರಿಗೆ ಮತ್ತು ಎಲ್ಲಿಯವರೆಗೆ ಗುರುಬಲ ಇದೆ ಎಂದು ತಿಳ್ಕೊಳ್ಳೋಣ. ಹಾಗೂ ಯಾವ ರಾಶಿಗೆ ಗುರುಬಲ ಇರೋದಿಲ್ಲ ಅನ್ನೋದು ಸಹ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಒಂದೊಂದೇ ರಾಶಿಯಲ್ಲಿ ನಾವು ಈಗ ಗುರುಬಲ ಯಾವಾಗಿದೆ, ಯಾವಾಗಿಂದ ಪ್ರಾರಂಭ ಆಗಿದೆ ಅಥವಾ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದು ನೋಡೋಣ. ಸ್ನೇಹಿತರೆ, ಈಗ ಮೇಷರಾಶಿಯವರಿಗೆ ಗುರುಬಲ ಪ್ರಸ್ತುತದಲ್ಲಿ ಇದೆ. ಯಾಕೆಂದ್ರೆ ಇದೇ ವರ್ಷ ಅಂದ್ರೆ 2024 ಮೇ 1ನೇ ತಾರೀಕಿಂದ ಅವ್ರಿಗೆ ಗುರುಬಲ ಸ್ಟಾರ್ಟ್ ಆಗಿದೆ. ಹಾಗೂ 2025ರಲ್ಲಿ ಮೇ 14ನೇ ತಾರೀಕಿನವರೆಗೂ ಗುರುಬಲ ಇರುತ್ತೆ ಸ್ನೇಹಿತರೆ. ಅಂದ್ರೆ ಇನ್ನ 5 ತಿಂಗಳು, 4 ತಿಂಗಳು 14 ದಿವಸ ಈ ಮೇಷರಾಶಿಯವರಿಗೆ ಗುರುಬಲ ಇದೆ. ಇನ್ನು ವೃಷಭ ರಾಶಿಯವರಿಗೆ ಅವ್ರಿಗೆ 2025ರಲ್ಲಿ ಗುರುಬಲ ಪ್ರಾರಂಭ ಆಗೋದು ಮೇ 15ನೇ ತಾರೀಕಿನಿಂದ. ಮೇ 15ರಿಂದ ವೃಷಭ ರಾಶಿಯವರಿಗೆ ಗುರುಬಲ ಪ್ರಾರಂಭವಾಗಿ 2026ನೇ ಇಸ್ವಿ ಜೂನ್ 1ನೇ ತಾರೀಕಿನವರೆಗೂ 1 ವರ್ಷ 15-16 ದಿನಗಳ ಕಾಲ ಈ ಗುರುಬಲ ಇರುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ 2025ರಲ್ಲಿ ಗುರುಬಲ ಇರೋದಿಲ್ಲ. ಇನ್ನು ಅವ್ರಿಗೆ ಗುರುಬಲ ಪ್ರಾರಂಭ ಆಗ್ಬೇಕು ಅಂದ್ರೆ 2026 ಜೂನ್ ತಿಂಗಳು ಬರಬೇಕು. ಸೊ 2025 ಇಡೀ ವರ್ಷ ಮಿಥುನ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ. ಇನ್ನು ಕಟಕ ರಾಶಿಯವರಿಗೆ ಈಗ ಆಲ್ರೆಡಿ ನಿಮಗೆ ಗುರುಬಲ ಇದೆ. ಹಾಗೂ ಈ ಗುರುಬಲವು 2025 ಮೇ 14ರವರೆಗೆ ಗುರುಬಲ ಕಂಟಿನ್ಯೂ ಆಗತ್ತೆ. ಈಗ ಆಲ್ರೆಡಿ ನಿಮಗೆ 1/5/2024ರಿಂದ ಗುರುಬಲ ಪ್ರಾರಂಭ ಆಗಿದೆ. ಇನ್ನು ಈಗ 2025ರಲ್ಲಿ ಮೇ 14ರವರೆಗೆ ಗುರುಬಲ ಇರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ 2025ನೇ ಇಸ್ವಿಯಲ್ಲಿ ಮೇ 15ರಂದು ಗುರುಬಲ ಪ್ರಾರಂಭ ಆಗಿ 2026 ಜೂನ್ 1ನೇ ತಾರೀಕಿನವರೆಗೆ ಗುರುಬಲ ಇರುತ್ತೆ. ಅಂದ್ರೆ ಅಟ್ ಪ್ರೆಸೆಂಟ್ ಈಗ ಗುರುಬಲ ಇಲ್ಲ. ಇನ್ನ 4 ತಿಂಗಳು 15 ದಿನ ಕಳೆದ ನಂತರ ಗುರುಬಲ ಸಿಂಹ ರಾಶಿಯವರಿಗೆ ಪ್ರಾರಂಭ ಆಗ್ತಾ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ಈಗ ಆಲ್ರೆಡಿ ಈ ವರ್ಷ 24ರಲ್ಲಿ ಗುರುಬಲ ಪ್ರಾರಂಭ ಆಗಿದೆ. 1/5/2024ರಿಂದ ಇದು ಮುಂದಿನ ವರ್ಷ ಅಂದ್ರೆ 2025ರಲ್ಲಿ ಮೇ 14ರವರೆಗೆ ಗುರುಬಲ ಇರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಅಟ್ ಪ್ರೆಸೆಂಟ್ ಈಗ ಗುರುಬಲ ಇರೋದಿಲ್ಲ. 2025 ಮೇ 15ರಿಂದ ಗುರುಬಲ ಪ್ರಾರಂಭವಾಗಿ 1/6/2020ರವರೆಗೆ ಗುರುಬಲ ಅವರಿಗೆ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈಗ ಆಲ್ರೆಡಿ ಗುರುಬಲ ಪ್ರಾರಂಭ ಆಗಿದೆ. ಮೇ 1ನೇ ತಾರೀಕು 2024ರಿಂದ ಹಾಗೂ 14 ಮುಂದಿನ ವರ್ಷ ಅಂದ್ರೆ 2025 ಮೇ 14ರವರೆಗೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರುತ್ತೆ ಸ್ನೇಹಿತರೆ. ಇನ್ನು ಧನಸ್ಸು ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗೋದು 2025 ಮೇ 15ನೇ ತಾರೀಕಿಂದ. ಅಂದರೆ ಅಟ್ ಪ್ರೆಸೆಂಟ್ ಇವರಿಗೆ ಗುರುಬಲ ಇಲ್ಲ. ಧನುರ್ ರಾಶಿಯವರಿಗೆ ಇವರಿಗೆ ಗುರುಬಲ ಪ್ರಾರಂಭ ಆಗೋದು 2025 ಮೇ 15ರಿಂದ ಹಾಗೂ 1/6/2026ರವರೆಗೆ ಇವರಿಗೆ ಗುರುಬಲ ಇರುತ್ತೆ. ಇನ್ನು ಮಕರ ರಾಶಿಯವರಿಗೆ ಈಗ ಆಲ್ರೆಡಿ ಗುರುಬಲ ಪ್ರಾರಂಭ ಆಗಿದೆ 2024 ಮೇ 1ನೇ ತಾರೀಕಿನಿಂದ. ಇದು 2025ನೇ ಇಸ್ವಿ ಮೇ 14ರವರೆಗೆ ಗುರುಬಲ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಮಕರ ರಾಶಿಯವರಿಗೆ 14/5/2025ರ ತನಕ ಗುರುಬಲ ಇರುತ್ತೆ. ಇನ್ನು ಕುಂಭ ರಾಶಿಯವರಿಗೆ ಈಗ ಅವ್ರಿಗೆ ಅಟ್ ಪ್ರೆಸೆಂಟ್ ಗುರುಬಲ ಇರೋದಿಲ್ಲ. 2025 ಮೇ 15ನೇ ತಾರೀಕಿಂದ ಗುರುಬಲ ಪ್ರಾರಂಭವಾಗಿ 2026ನೇ ಇಸ್ವಿ ಜೂನ್ 1ನೇ ತಾರೀಕು ಅವರಿಗೆ ಗುರುಬಲ ಮುಕ್ತಾಯ ಆಗತ್ತೆ. ಇನ್ನು ಮೀನ ರಾಶಿಯವರಿಗೆ ನೋಡೋದಾದ್ರೆ 2025 ಇಡೀ ವರ್ಷ ಅವರಿಗೆ ಗುರುಬಲ ಇರೋದಿಲ್ಲ. ಇವರಿಗೆ ಗುರುಬಲ ಪ್ರಾರಂಭ ಆಗ್ಬೇಕು ಅಂದ್ರೆ ಜೂನ್ 2026ನೇ ಇಸ್ವಿ ಬರಬೇಕು ಗುರುಬಲ ಪ್ರಾರಂಭ ಆಗೋದಕ್ಕೆ. ಅಂದ್ರೆ ಈ ಮಿಥುನ ರಾಶಿ ಹಾಗೂ ಮೀನ ರಾಶಿಯವರಿಗೆ ಈಗ ಅಟ್ ಪ್ರೆಸೆಂಟ್ ಗುರುಬಲ ಇರೋದಿಲ್ಲ. ಮಿಥುನ ರಾಶಿ ಹಾಗೂ ಮೀನ ರಾಶಿ
ಇಬ್ಬರಿಗೂ 2026 ಜೂನ್ ತಿಂಗಳಿಂದ ಗುರುಬಲ ಪ್ರಾರಂಭ ಆಗತ್ತೆ. ಧನ್ಯವಾದ ಸ್ನೇಹಿತರೆ. ಈಗ ಯಾವ್ಯಾವ ರಾಶಿಯವರಿಗೆ ಗುರುಬಲ ಇದೆ ಅಂತ ನೀವು ತಿಳ್ಕೊಂಡ್ರಿ. ಈ ಗುರುಗಳ ಅನುಗ್ರಹ ತಮ್ಗೆಲ್ರಿಗೂ ಪ್ರಾಪ್ತಿ ಆಗ್ಲಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ತೆ ಸ್ನೇಹಿತರೆ.